ಅಹಿಂದ ಮೂಲಕ ಬಂದಂತ ಸಿದ್ದರಾಮಯ್ಯನವರು, ಅಹಿಂದಿನ ನೇತಾರ ಅನ್ನುವಂತ ಒಬ್ಬ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಕೊಡ್ತಾ ಇರುವಂತ ಕೊಡುಗೆ ಏನು? ರಾಜ್ಯ ಸರ್ಕಾರದ ಮರ್ಜಿಗೆ ತಕ್ಕಾಗಿ ಪೊಲೀಸ್ ಇಲಾಖೆ ಗೋಣು ಬಗ್ಗಿಸಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಅದಕ್ಕೆ ಪರಶುರಾಮ್ ಅವರ ಸಾವು, ಆತ್ಮಹತ್ಯೆ ಇವತ್ತು ನಮಗೆ ಸಾಕ್ಷ್ಯ ಪ್ರಜ್ಞೆ ಆಗಿದೆ. ಹಾಗಾದ್ರೆ ವರ್ಗಾವಣೆಗೆ ಕಾನೂನು ಗೀನೂನು ಏನೂ ಇಲ್ವೇ? ನಿಮಗೆ ಮನಸ್ಸು ಬಂದ ಹಾಗೆ 7 ತಿಂಗಳಲ್ಲೂ ವರ್ಗಾವಣೆ ಮಾಡಬಹುದೇನು? ಇದೇ ಯಾದಗಿರಿಯ ನಗರ ಠಾಣೆಗೆ ಅವರು PSI ಆಗಿ ಬರುವಾಗ 7 ತಿಂಗಳ ಹಿಂದೆ ಇದೇ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನೇಗೌಡನಿಗೆ 30 ಲಕ್ಷವನ್ನ ಲಂಚವಾಗಿ ಕೊಟ್ಟಿದ್ದಾರೆ. ಅಂದ್ರೆ ಪೊಲೀಸ್ ಇಲಾಖೆಯ ಒಳಗಡೆ ಎಂತ ಉಸಿರು ಕಟ್ಟಿಸುವ ಬೀಭತ್ಸವಾದಂತ ಒಂದು ವಾತಾವರಣ ಇದೆ ಅನ್ನೋದಕ್ಕೆ ಇತ್ತೀಚಿನ ಒಂದು 5-10 ವರ್ಷಗಳಲ್ಲಿ ಆದಂತ ಆತ್ಮಹತ್ಯೆಗಳು, ರಾಜೀನಾಮೆಗಳು ಎಲ್ಲವೂ ಸಾಕ್ಷ್ಯವನ್ನ ನುಡಿತಾರೆ. ಶಾಸಕರು, ಮಂತ್ರಿಗಳು, ಆಡಳಿತ, ಭ್ರಷ್ಟಾಚಾರ ಇವೆಲ್ಲವೂ ಹಾಗಾದ್ರೆ ಸಾಮೂಹಿಕವಾಗಿ ನಡೀತಾ ಇದೆಯೇ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಕೊನೆಗೂ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಯಾರಿಗೂ ಒಂದು ಸ್ಪಷ್ಟತೆ ಇರದೇ ಇದ್ದಂತ ಒಂದು ಅಯೋಮಯ ಸರ್ಕಾರವನ್ನ ನಾವು ನೋಡ್ತಾ ಇದ್ದೇವೆ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಂತ ಹಣವನ್ನ ಸ್ವಾಹ ಮಾಡಿದ್ದನ್ನ ನಾವು ಗಮನಿಸಿದ್ದೇವೆ. ಅದರ ಬಗ್ಗೆ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. 3 ದಿಕ್ಕಿನಲ್ಲಿ ತನಿಖೆ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಣದ ಅಕ್ರಮ ವರ್ಗಾವಣೆ, ಮೂಢ ಹಗರಣ ಕಾಣ್ತಾ ಇದ್ದೇವೆ, ಪ್ರತಿಯೊಂದನ್ನು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಅಧಿಕಾರದಲ್ಲಿದ್ದವರು ಯಾರು? ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ಸಿಗರು ಏನ್ ಹೇಳ್ತಾರೆ? ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಅದು ಕಾಂಗ್ರೆಸ್ಸಿನಿಂದ ಮಾತ್ರ ಸಾಧ್ಯ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಥವಾ ತಳ ಸಮುದಾಯ, ಸಾಮಾಜಿಕವಾಗಿ ಬಹಿಷ್ಕೃತಗೊಂಡಂತ ಸಮುದಾಯ, ಇದೆಲ್ಲದರ ರಕ್ಷಣೆ ಮತ್ತು ಅದರ ಔನ್ನತ್ಯ ಯಾರಿಂದ ಸಾಧ್ಯ ಅಂತಂದ್ರೆ ಅದು ಕಾಂಗ್ರೆಸ್ನಿಂದ. ಆ ಏಳಿಗೆ, ಅದರ ಔನ್ನತ್ಯ, ಅವರ ಅಭಿವೃದ್ಧಿ ಇದೆಲ್ಲವನ್ನು ಇವತ್ತು ಈ 75 ವರ್ಷದಲ್ಲಿ ನಾವು ನೋಡದೇ ಇದ್ದದ್ದು ಏನೂ ಇಲ್ಲ, ಎಲ್ಲವನ್ನು ನೋಡಿದ್ದೇವೆ. ಆದರೆ ಅಹಿಂದ ಮೂಲಕ ಬಂದಂತ ಸಿದ್ದರಾಮಯ್ಯನವರು, ಅಹಿಂದಿನ ನೇತಾರ ಅನ್ನುವಂತ ಒಬ್ಬ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಕೊಡ್ತಾ ಇರುವಂತ ಕೊಡುಗೆ ಏನು? ಅಥವಾ ಮಾಡ್ತಾ ಇರುವಂತ ನಷ್ಟ ಏನು? ಬಾನ್ಗಡಿ ಏನು? ಭ್ರಷ್ಟಾಚಾರ ಏನು? ಸ್ವಜನ ಪಕ್ಷಪಾತ ಏನು? ಇವೆಲ್ಲವನ್ನ ನೋಡ್ತಾ ಹೋದಾಗ ಕೇವಲ ಪರಿಶಿಷ್ಟ ಜಾತಿ ಜನಾಂಗದ ಹಣವನ್ನ ತಿನ್ನುವುದಷ್ಟೇ ಅಲ್ಲ, ಅವರ ಜೀವವನ್ನು ತಿಂತಾ ಇದೆ ಈ ಸರ್ಕಾರ. 30-35 ವರ್ಷದ ಅಧಿಕಾರಿಗಳು ಏನೇನೋ ಕನಸಿಟ್ಕೊಂಡು ಪೊಲೀಸ್ ಇಲಾಖೆಗೆ ಸೇರ್ತಾರೆ. ಸಮಾಜದಲ್ಲಿ ತಾವು ತಮ್ಮದೇ ಆದಂತ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಒಂದು ಹೊಸ ಪರಂಪರೆಯನ್ನ ಸೃಷ್ಟಿಸಬೇಕು, ಸಾಮಾಜಿಕ ನ್ಯಾಯವನ್ನ ಕೊಡಬೇಕು, ಪೊಲೀಸ್ ಸ್ಟೇಷನ್ ಅನ್ನ ಜನಸ್ನೇಹಿಯಾಗಿ ಕಟ್ಟಬೇಕು. ಒಂದು ನಿರಕ್ಕಾದಂತ ನ್ಯಾಯದ ಒಂದು ಸಂದರ್ಭದಲ್ಲಿ ಇವತ್ತು ಆಗ್ತಾ ಇರುವಂತ ಏನು ರಾಜಕೀಯದ ಪ್ರವೇಶ, ಪ್ರಭಾವಿಗಳ ಪ್ರವೇಶ, ಹಣ ಇದ್ದವರ ಪ್ರವೇಶ, ಈ ಮೂಲಕ ನ್ಯಾಯದ ಒಟ್ಟು ಪ್ರಕ್ರಿಯೆ ಏನಿದೆ ಅದು ಉಳ್ಳವರ ಪಾಲಾಗಿದೆ, ಶಕ್ತರ ಪಾಲಾಗಿದೆ. ಅಂಥ ಒಂದು ನ್ಯಾಯವನ್ನೇ ಇವತ್ತು ಒಂದು ವರ್ಗ ತನ್ನ ಇಡೀ ಶಕ್ತಿಯ ಮೇಲೆ ತನಗೆ ಬೇಕಾದ ಹಾಗೆ ಅದನ್ನ ಪಡ್ಕೊಳ್ಳುವಂತ ಅಥವಾ ಅದನ್ನ ಒಂದು ಕಬ್ಜೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಅದರ ಮಧ್ಯೆ ನಾವು ಪೊಲೀಸ್ ಇಲಾಖೆಯ ನಿಜವಾದಂತ ಒಂದು ಮೂಲಭೂತವಾದಂತ ಧ್ಯೇಯೋದ್ದೇಶದ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಬಂದಂತ ಕೆಲವು ಧೀಮಂತ ಪ್ರಾಮಾಣಿಕ ಯುವ ಅಧಿಕಾರಿಗಳಿವತ್ತು ಆ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಕಿರುಕುಳ, ಕೆಳಹಂತದಿಂದ ಮೇಲ್ಹಂತದವರೆಗೆ ಸ್ತರದಲ್ಲಿ ಆಗುವಂತ ಕಿರುಕುಳ, ವರ್ಗಾವಣೆಯ ದಂಧೆ. ಬಸವರಾಜ ರಾಯರೆಡ್ಡಿ ಅವರು ಇವತ್ತು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು. ಅವರು ಹೇಳ್ತಾರೆ, ವರ್ಗಾವಣೆ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. 85ರಿಂದ ಹೆಚ್ಚು ಕಮ್ಮಿ 80ರ ದಶಕದಿಂದ ಇವತ್ತಿನವರೆಗೂ ವರ್ಗಾವಣೆ ಅನ್ನೋದು
ರಾಜಕಾರಣಿಗಳಿಗೆ ದುಡ್ಡು ಮಾಡುವ ಒಂದು ದಂಧೆಯಾಗಿದೆ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಇದಕ್ಕೆ ಜ್ವಲಂತವಾದಂಥ ಉದಾಹರಣೆ, ಭೀಭತ್ಸವಾದಂಥ ಉದಾಹರಣೆ, ಪತ್ನಿ 9 ತಿಂಗಳ ಬಸುರಿ ಇವತ್ತು ವರ್ಗಾವಣೆಗಾಗಿ ಸಾಲ ಮಾಡಿ ಆ ಸಾಲವನ್ನ ತೀರಿಸಲಿಕ್ಕಾಗದೇನೆ ಕೇವಲ 7 ತಿಂಗಳಲ್ಲಿ ಮತ್ತೆ ವರ್ಗಾವಣೆಯನ್ನ ಮಾಡಲಿಕ್ಕೆ ಹೊರಟಂತ ಸ್ಥಳೀಯ ಶಾಸಕರ ಹಣದ ಹಕ್ಕೆ ಇವತ್ತು ಪರಶುರಾಮ್ ಅನ್ನುವ PSI ಬಲಿಯಾಗಿದ್ದಾರೆ. ಇದರ ವಿರುದ್ಧ ದನಿ ಎತ್ತಿದಂತ ಪ್ರತಿಭಟನೆಕಾರರು ಮತ್ತು ಪತ್ನಿ ಸ್ವತಃ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ 16-17 ಗಂಟೆ ಪೊಲೀಸ್ ಇಲಾಖೆಯು ಮಾತಾಡಿಲ್ಲ. ಸ್ವತಃ ಯಾದಗಿರಿಯ SP ಸಂಗೀತ ಅವರು ಕೂಡ ಅಲ್ಲಿ ಯಾವುದೇ ಮಾತಾಡಿಲ್ಲ, ಯಾವುದೇ ಒಂದು ತ್ವರಿತವಾದ ಕಾರ್ಯಾಚರಣೆ ಮಾಡಿಲ್ಲ. ರಾಜಕಾರಣಿಗಳು ಮಾತಾಡಿಲ್ಲ, ಮುಖ್ಯಮಂತ್ರಿಗಳು ಮಾತಾಡಿಲ್ಲ, ಪರಮೇಶ್ವರ್ ಅವರು ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. 18 ಗಂಟೆಯ ನಂತರ ಈ ಒಂದು ಚಳವಳ ತೀವ್ರ ಆಗ್ತದೆ, ಪ್ರತಿಭಟನೆ ತೀವ್ರ ಆಗ್ತದೆ, ಬಿಜೆಪಿ ಮತ್ತು JDS ಅದನ್ನು ಕೈಗೆತ್ತಿಕೊಳ್ತಾ ಇದೆ ಅಂತಂದಾಗ ಪರಮೇಶ್ವರ್ ಅವರು ಗೂಡಿಂದ ಹೊರಗೆ ಬಂದು ಹೇಳ್ತಾರೆ, ಕೇವಲ ಆರೋಪ, ಅದಕ್ಕೆ ಈಗ FIR ಮಾಡ್ಲಿಕ್ಕೆ ಹೇಳಿದ್ದೇನೆ, ಆರೋಪಿಗಳೆಲ್ಲ ಅಪರಾಧಿಗಳಲ್ಲ, ತನಿಖೆ ಆಗತ್ತೆ ಅನ್ನುವಂತ ಅವರ ಮಾಮೂಲಿ ದಾಟಿಯ ಒಂದು ಪ್ರತಿಕ್ರಿಯೆ ಹೊರಗೆ ಬಂತು. ಅವರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ. ಯಾಕೆಂದರೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸುಯಿಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಅವರು ಆರೋಪ ಮಾಡಿದ್ದಾರೆ ನಿಜ, ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ, ಅದನ್ನು ರಿಜೆಕ್ಟ್ ಮಾಡೋದಿಲ್ಲ. ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ. ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ. ಎಲ್ಲ ಮಾಡ್ತಾರೆ. ಅದಕ್ಕೆಲ್ಲ ನೋಡಿ, ಪ್ರಿಲಿಮಿನರಿಯಾಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಲ್ಲ, ಮಾಡಿದ ಮೇಲೆ ಮಾಡ್ತಾರೆ, FIR ಮಾಡ್ತಾರೆ. ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಮಾಡಿ. ಸ್ಪಷ್ಟವಾಗಿ ಇವತ್ತಿನವರೆಗೂ ಯಾರೇ ಸಿದ್ದರಾಮಯ್ಯ ಅವರಾಗ್ಬೋದು, DKಶಿ ಅವರಾಗ್ಬೋದು ಒಂದು ಖಚಿತವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸ್ವತಃ ದೌರ್ಭಾಗ್ಯದ ವಿಚಾರ ಮತ್ತು ಅತ್ಯಂತ ನೋವಿನ ವಿಚಾರ ಅಂತಂದ್ರೆ, ಸಮಾಜವನ್ನ ಕಾಯುವ, ಸಮಾಜವನ್ನ ಶಿಸ್ತಿನ ಮಧ್ಯೆ ಇಡಬೇಕಾದಂಥ ಜವಾಬ್ದಾರಿಯನ್ನು ಹೊತ್ತ, ಶಾಂತಿ, ಸಹಬಾಳ್ವೆ ಮತ್ತು ಸಾಮರಸ್ಯವನ್ನ ಕಾಪಾಡಬೇಕಾದಂಥ ಪೊಲೀಸ್ ಇಲಾಖೆಯಲ್ಲಿ ಅವರ ಅಧಿಕಾರಿಗಳಿಗೇ ರಕ್ಷಣೆ ಇಲ್ಲ, ಅವರ ಅಧಿಕಾರಿಗಳಿಗೇ ಒಂದು ಸರಿಯಾದಂಥ ನ್ಯಾಯದಾನ ಇಲ್ಲ. ಅಧಿಕಾರಿಗಳ ಮರ್ಜಿ, ರಾಜಕಾರಣಿಗಳ ಮರ್ಜಿ, ಬೇರೆ ಬೇರೆ 10 ಒತ್ತಡಗಳು, ಇವೆಲ್ಲದರ ಮಧ್ಯೆ ಆರೋಗ್ಯವನ್ನು, ಆಯುಷ್ಯವನ್ನು ಪ್ರತಿಯೊಂದು ಕಳ್ಕೊಂಡು 1-1.5 ವರ್ಷದಿಂದ ನೀವು ಗಮನಿಸಬೇಕು, 6ರಿಂದ 7 ಯುವ ಆಫೀಸರ್ಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಏನನ್ನ ಸೂಚಿಸ್ತದೆ ಇದು? ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದೆ? ಮಾತಾಡಿದರೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಇಡೀ ಪೊಲೀಸ್ ಪಡೆಯನ್ನ ಮೀಸಲಿಟ್ಟಿದ್ದೀರಿ. ಅವರ ಇಡೀ ಒಂದು ಸ್ವಾಭಿಮಾನವನ್ನ, ಸ್ವಾಯತ್ತೆಯನ್ನ, ಅಧಿಕಾರದ ಒಟ್ಟು ಮಾನದಂಡವನ್ನ ಸಾಂವಿಧಾನಿಕವಾಗಿ ಅದನ್ನು ಉಳಿಸಿಕೊಳ್ಳುವ ಯಾವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರದ ಮರ್ಜಿಗೆ ತಕ್ಕಾಗಿ ಪೊಲೀಸ್ ಇಲಾಖೆ ಗೋಣು ಬಗ್ಗಿಸಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಅದಕ್ಕೆ ಪರಶುರಾಮ್ ಅವರ ಸಾವು, ಆತ್ಮಹತ್ಯೆ ಇವತ್ತು ನಮಗೆ ಸಾಕ್ಷ್ಯ ಪ್ರಜ್ಞೆ ಆಗಿದೆ. ಹಾಗಾದ್ರೆ ಯಾರು ಈ ಪರಶುರಾಮ್ ಅಂತ ಪ್ರಶ್ನೆ ಬಂದ್ರೆ, 2017ರಲ್ಲಿ PSI ಪರೀಕ್ಷೆಯನ್ನು ಬರೆದ್ರು, ಅದರಲ್ಲಿ ಅವರು ಉತ್ತೀರ್ಣರಾದರು. ಆಮೇಲೆ ಇವರು ಪ್ರವೇಶರಿಯನ್ನ ಯಾದಗಿರಿ ಶಹಾಪುರದಲ್ಲಿ ಮಾಡಿದ್ರು, ಕಲಬುರಗಿಯ ಕಮಲಾಪುರದಲ್ಲಿ ಮೊದಲ ವರ್ಷದ ಸೇವೆಯನ್ನು ಸಲ್ಲಿಸಿದ್ರು. ನಂತರ ಯಾದಗಿರಿಯ ಸೈಬರ್ ಕ್ರೈಮ್ PSI ಆಗಿ ಸೇವೆಗೆ ನಿಯುಕ್ತಿಗೊಂಡ್ರು. ನಂತರ 2023ರಲ್ಲಿ ಯಾದಗಿರಿಯಲ್ಲೇ PSIಗೆ ಸೇರ್ಪಡೆ ಆಗ್ತಾರೆ. ಆ ನಂತರ ಯಾದಗಿರಿ ನಗರ ಠಾಣೆಗೆ 7 ತಿಂಗಳ ಹಿಂದೆ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು. ಇಲ್ಲಿದೆ ಅವರ ಸಾವಿನ ರಹಸ್ಯ. ಇದೇ ಯಾದಗಿರಿಯ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿ ಗೌಡ ಇವತ್ತು ಪರಶುರಾಮ್ ಅವರನ್ನ ಬಲಿ ತೆಗೆದುಕೊಂಡಿದ್ದಾರೆ.
ಇದು ಕೇವಲ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿ ಗೌಡ ಅವರ ಪ್ರಶ್ನೆಯಾಗಿ ಉಳಿದಿಲ್ಲ. ಪ್ರತಿ ಕ್ಷೇತ್ರದ ಶಾಸಕರ ಸಮಸ್ಯೆ ಇದು. ಪ್ರತಿ ಕ್ಷೇತ್ರದ ಶಾಸಕರ ಹಣದ ದಾಹಕ್ಕೆ ಬಲಿಯಾದಂತ ಪರಶುರಾಮರು ಎಷ್ಟು ಅಂತ ನೀವು ಗಮನಿಸಬೇಕು. ಅವರ ಪತ್ನಿ 9 ತಿಂಗಳ ಬಸುರಿ, ಒಂದು ಮಗ ಇದ್ದಾನೆ. ಇದೇ ಪರಶುರಾಮ್ ಅವರ ಮಾವ ಹೇಳ್ತಾರೆ, ಅವರು ಇತ್ತೀಚೆಗೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ರು, ಸಿಕ್ಕಾಪಟ್ಟೆ ತೊಂದರೆಯನ್ನ ಪಡ್ತಾ ಇದ್ರು. ನಾನು ಎಷ್ಟೋ ಸರಿ ಬುದ್ಧಿ ಹೇಳಿದ್ದೇನೆ. 9 ತಿಂಗಳ ಬಸರಿ ಅಂತೇಳಿ ನಾನು ತವರು ಮನೆ ಕರ್ಕೊಂಡು ಹೋಗುವ ಕಾರಣಕ್ಕಾಗಿ ಅವತ್ತು ಕರ್ಕೊಂಡು ಹೋದೆ. ನಾನು ಅದೇ ತಪ್ಪು ಮಾಡಿದೆ ಅಂತ ಅನಿಸ್ತದೆ. ಆಮೇಲೆ ನಾವು ಪರಶುರಾಮರನ್ನ ಹೆಣವಾಗಿ ನೋಡ್ಬೇಕಾಯ್ತು. ಯಾವ ಟೆನ್ಷನ್ ಹಾಗಾದ್ರೆ ವರ್ಗಾವಣೆಗೆ ಕಾನೂನು ಏನೂ ಇಲ್ವೇ? ನಿಮಗೆ ಮನಸ್ಸು ಬಂದ ಹಾಗೆ 7 ತಿಂಗಳಲ್ಲೂ ವರ್ಗಾವಣೆ ಮಾಡಬಹುದೇನು? ಇದೇ ಯಾದಗಿರಿಯ ನಗರ ಠಾಣೆಗೆ ಅವರು PSI ಆಗಿ ಬರುವಾಗ 7 ತಿಂಗಳ ಹಿಂದೆ ಇದೇ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಗೌಡನಿಗೆ 30 ಲಕ್ಷವನ್ನ ಲಂಚವಾಗಿ ಕೊಟ್ಟಿದ್ದಾರೆ. ಅವರ ಪತ್ನಿ ಆ ದುಃಖದ ಮಡುವಿನಲ್ಲಿ ಕುಳಿತು ಕೂಡ ಹೇಳ್ತಾ ಇದ್ದಾಳೆ, ನನ್ನ ಮಗನಿಗೆ ಅಪ್ಪನನ್ನ ಕೊಡೋರು ಯಾರು? ನನ್ನ ಮಗನಿಂದ ಇವತ್ತು ಅಪ್ಪನನ್ನ ಕಸಿದುಕೊಂಡ್ರಿ. ಕೇವಲ 7 ತಿಂಗಳಲ್ಲಿ 30 ಲಕ್ಷವನ್ನ ಲಂಚದ ರೂಪದಲ್ಲಿ ನೀವು ಪಡ್ಕೊಂಡು ಯಾದಗಿರಿ ನಗರ ಠಾಣೆಗೆ ಅವರನ್ನ ರಿಕ್ರೂಟ್ ಮಾಡುವಲ್ಲಿ ಸಹಕಾರ ಮಾಡಿದ್ರಿ. ಆ ಸಾಲವನ್ನೇ ತೀರಿಸಲಿಕ್ಕಾಗದೇ ಒದ್ದಾಡ್ತಾ ಇದ್ದಾರೆ ಅವರು. ಪ್ರತಿದಿನ ಟೆನ್ಷನ್ನು, ಜೀವನವೇ ಸಾಕು ಅಂತ ಹಲವಾರು ಬಾರಿ ನನ್ನ ಹತ್ರ ಹೇಳ್ಕೊಂಡಿದ್ರು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಕೇವಲ 7 ತಿಂಗಳಲ್ಲಿ ಮಧ್ಯೆ ಅವರು ಲೋಕಸಭಾ ಎಲೆಕ್ಷನ್ ಅಂತ ಒಂದು ಟೆಂಪ್ರರಿ ವರ್ಗಾವಣೆಯನ್ನ ಮಾಡ್ಕೊಂಡು ಹೋದವರು, ಅಂದ್ರೆ ವರ್ಗಾವಣೆಯನ್ನ ಮಾಡಿದ್ದಕ್ಕೆ ಅವರು ಕೆಲಸಕ್ಕೆ ಹೋದವರು ಮತ್ತೆ ವಾಪಸ್ಸು ಯಾದಗಿರಿ ಪೊಲೀಸ್ ಠಾಣೆಗೆ ನಿಯುಕ್ತಿಗೊಳ್ಳುವಾಗ ಅವರಿಗೆ ಮತ್ತೆ ವರ್ಗಾವಣೆಯ ಭೂತ ಕಾಡಿತು. ಕೇವಲ 7 ತಿಂಗಳಲ್ಲಿ ಯಾವ ಕಾನೂನಿನ ಪ್ರಕಾರ ವರ್ಗಾವಣೆ ಮಾಡ್ತೀರಿ ಹೇಳಿ? ಮತ್ತೆ ಅವರನ್ನ ವರ್ಗಾವಣೆ ಮಾಡ್ಲಿಕ್ಕೆ ಕೊಟ್ಟರು. ಇನ್ಯಾರೋ ಒಬ್ಬ 30 ಲಕ್ಷವನ್ನ ಕೊಟ್ಟು ಅಲ್ಲಿಗೆ ಬರ್ಲಿಕ್ಕೆ ಹೊರಟಿದ್ದಾನೆ. ಇವರ ಹತ್ರ ನಿನಗೆ ಇಲ್ಲೇ ಇರಬೇಕು ಅಂತ ಆದ್ರೆ, ನೀನು ಕಂಟಿನ್ಯೂ ಆಗಬೇಕು ಅಂತ ಆದ್ರೆ, ಇದೇ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಗೌಡ ನೀವು ಮತ್ತೆ 30 ಲಕ್ಷವನ್ನ ಕನಿಷ್ಠ ನೀವು 25 ಲಕ್ಷವನ್ನಾದರೂ ಕೊಡತಕ್ಕದ್ದು. ಅವರ ಪತ್ನಿ ಶ್ವೇತಾ ಅವರು ಹೇಳುವ ಪ್ರಕಾರ ಪರಶುರಾಮ ಅವರ ಶ್ರೀಮತಿ ಮೊದಲು ಮಾಡಿದ್ದೆ 26-28 ಲಕ್ಷ ಸಾಲ ಇದೆ. ಈಗ ಮತ್ತೆ 25-30 ಲಕ್ಷ ಸಾಲವನ್ನ ಎಲ್ಲಿಂದ ತರಬೇಕು ಅವರು? ಕೇವಲ 7 ತಿಂಗಳಲ್ಲಿ ಯಾವ ಪೊಲೀಸ್ ಇಲಾಖೆಯ ಕಾನೂನು ವರ್ಗಾವಣೆ ಮಾಡಿ ಅಂತ ಹೇಳ್ತಾ ಇದೆ? ಹಾಗಾದ್ರೆ ವರ್ಗಾವಣೆ ಅನ್ನೋದು ಶಾಸಕರ ಒಂದು ಮರ್ಜಿಯಾಗಿ ಹೋಗಿದೇನು? ಇದನ್ನ ಪೊಲೀಸ್ ಇಲಾಖೆಯಲ್ಲಿರುವಂತ ಅಧಿಕಾರಿಗಳು ಪ್ರಶ್ನಿಸುವುದಿಲ್ಲ ಅಂತಾದ್ರೆ, ಅಧಿಕಾರಿಗಳಿಗೆ ಹೈಯರ್ ಅಥಾರಿಟಿಯಲ್ಲಿ ಇದ್ದಂಥವರಿಗೆ ಈ ಪೊಲೀಸ್ PSI ಅಂತವರನ್ನ ರಕ್ಷಿಸುವಂತ ಒಂದು ಸಾಧ್ಯತೆ ಇಲ್ಲ ಅಂತಾದ್ರೆ, ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ತನ್ನ ಚಹರೆಯನ್ನ ಕಳ್ಕೊಂಡಿದೆ, ಎಷ್ಟರ ಮಟ್ಟಿಗೆ ಅದು ಊಳಿಗದ ಆಳಾಗಿದೆ ಈ ಶಾಸಕರು ಮತ್ತು ಸಚಿವರ ಮರ್ಜಿಯಲ್ಲಿ. ಪೊಲೀಸ್ ಇಲಾಖೆ ಅನ್ನೋದು ಹಾಗಾದ್ರೆ ತನ್ನದೇ ಆದಂತ ಒಂದು ಸ್ವಾತಂತ್ರ್ಯವನ್ನ ಕಾನೂನನ್ನ ಹೊಂದೇ ಇಲ್ವೇನು? ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ವರ್ಗಾವಣೆ ಶುದ್ಧವಾಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ವರ್ಗಾವಣೆಯಲ್ಲಿ ಯಾವುದೇ ರಾಜಕಾರಣಿಗಳು, ಪ್ರಭಾವಿಗಳು ಅಲ್ಲಿ ಪ್ರವೇಶ ಮಾಡುವಾಗೆ ಇಲ್ಲ, ಪ್ರಭಾವವನ್ನು ಬೀರುವಾಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರಿಗೂ ಬೆಲೆ ಇಲ್ಲ. ಪರಿಶಿಷ್ಟ ಜಾತಿಯ ಒಂದು ಅದ್ಭುತವಾದಂಥ, ಪ್ರಾಮಾಣಿಕವಾದಂಥ, ಧೀಮಂತ ಅಧಿಕಾರಿ ಇವತ್ತು ಇಲಾಖೆಯ ಕಿರುಕುಳ, ರಾಜಕಾರಣಿಗಳ ಕಿರುಕುಳ, ಇವೆಲ್ಲದರಿಂದ ಬೇಸತ್ತು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಆದರೆ, ಅಂತ ಒಂದು 9 ತಿಂಗಳ ಬಸುರಿ ಇವತ್ತು ಬೀದಿಯಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಅಂತ ಆದರೆ, ಈ ರಾಜ್ಯ ಸರ್ಕಾರದ ಒಟ್ಟು ಆಡಳಿತ ಯಾವ ಮಟ್ಟದಲ್ಲಿ ಎಲ್ಲಿಗೆ ಹೋಗ್ತಾ ಇದೆ? ಹಾಗಾದ್ರೆ ಮಾತಾಡಿದರೆ ಪರಿಶಿಷ್ಟ ಜನಾಂಗ, ಅಹಿಂದು, ದಲಿತರು ಅಂತೀರಿ, ಅವರ ಹಣವನ್ನೇ ನುಂಗಿ ನೀರು ಕುಡಿತಾ ಇದ್ದೀರಿ, ಅವರ ಜೀವವನ್ನು ಇವತ್ತು ತೆಗಿತಾ ಇದ್ದೀರಲ್ಲ. ಕಾಂಗ್ರೆಸ್ನವರಿಗೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ ನಿಮಗೆ ನೈತಿಕತೆ ಇದೆಯಾ? ನಿಮಗೆ ಆತ್ಮ ಅನ್ನೋದಂತಿದೆಯಾ?
ಒಂದು ಸಾಮಾಜಿಕ ನ್ಯಾಯದ ಬಗ್ಗೆನೇ ಇಡೀ ಜೀವನ ಪೂರ್ತಿ ಹೋರಾಡಿದ್ದೇನೆ ಅನ್ನುವಂಥ ಒಂದು ಪೋಸ್ಟ್ ಕೊಡ್ತೀರಲ್ಲ, ಇವತ್ತು ಯಾವ ಜನಾಂಗದ ಜೀವವನ್ನ ತಿಂತಾ ಇದ್ದೀರಿ? ಯಾವ ಜನಾಂಗದ ಏಳಿಗೆಗೆ, ಸರ್ವತೋಮುಖವಾದಂಥ ಬೆಳವಣಿಗೆಗೆ ಮೀಸಲಿಟ್ಟ ಹಣವನ್ನ ಇವತ್ತು ನುಂಗಿ ನೀರು ಕುಡಿತಾ ಇದ್ದೀರಿ? ಇಷ್ಟಾಗಿಯೂ ನಿಮಗೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ನೈತಿಕತೆ ಇಲ್ವಲ್ಲ? ರಾಜೀನಾಮೆಯನ್ನು ಕೊಟ್ಟು ನನ್ನ ಜೀವನದ ಸಂಧಿಯಲ್ಲಿ ನನಗೆ ಬಂದಂಥ ಆಪಾದನೆ, ಇದನ್ನು ನಾನು ತೊಳ್ಕೋಬೇಕು, ಶುದ್ಧವಾದಂಥ ಒಂದು ತನಿಖೆ ಆಗಲಿ ಅನ್ನುವಂಥ ಪ್ರಶ್ನೆಯೂ ಇಲ್ವೇ? ಇವತ್ತಿನವರೆಗೂ ಯಾವರೇ ಒಬ್ಬ ಕರ್ನಾಟಕದ ಸಚಿವನಾಗ್ಬೋದು, ಶಾಸಕನಾಗ್ಬೋದು, ಅಧಿಕಾರಿಗಳಾಗ್ಬೋದು, ಅಥವಾ ಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಉಪಮುಖ್ಯಮಂತ್ರಿಗಳಾಗ್ಬೋದು, ಮೈಸೂರು ಚಲೋ ಅನ್ನುವಂಥ JDS ಮತ್ತು BJPಯ ಯಾತ್ರೆಗೆ ಪರ್ಯಾಯವಾಗಿ ಚನ್ನಪಟ್ಟಣದಲ್ಲಿ ಕೌಂಟರ್ ಕೊಡಲಿಕ್ಕೆ ನಿಮಗೆ ಸಮಯ ಇದೆ. ಅದೇ ನೀವು ಪರಶುರಾಮ್ ಅವರ ಗೋಳಿನ ಈ ಒಂದು ಕಥೆಯಲ್ಲಿ, ಕುಟುಂಬದಲ್ಲಿ ಅವರ ನೋವಿನಲ್ಲಿ ಪಾಲ್ಗೊಳ್ಳಲಿಕ್ಕೆ, ಅವರಿಗೆ ಸಾಂತ್ವನ ಹೇಳಲಿಕ್ಕೆ ನಿಮ್ಗೆ ಯಾರಿಗೂ ಪಡಿಸೋದಿಲ್ಲ. ಇಡೀ ಮಳೆಯ ಅಲ್ಲಿ ಅನಾಹುತವಾಗಿ ಗುಡ್ಡ ಕುಸಿತ, ಇನ್ನೊಂದು ಮಗದೊಂದು ಎಲ್ಲವೂ ಆಗ್ತಾ ಇದೆ ರಾಜ್ಯದಲ್ಲಿ. ಅದಕ್ಕೆ ನಿಮ್ಮ ಯಾವ ಶಾಸಕರು ಸರಿಯಾಗಿ ಭೇಟಿ ಕೊಡ್ತಾ ಇಲ್ಲ. ಬಾಯಿ ಮಾತಿನಲ್ಲಿ ಅವರವರೆಲ್ಲರೂ ಅಲ್ಲಲ್ಲಿ ಹೋಗಿದ್ದಾರೆ ಕ್ಷೇತ್ರದಲ್ಲಿ. ಯಾರು ಹೋಗಿದ್ದಾರೆ, ಏನು ಮಾಡಿದ್ದಾರೆ, ಏನು ಕಡಿದುಳಿಸಿದ್ದಾರೆ, ರಿಪೋರ್ಟ್ ಕೊಡಿ. ಅದಿಲ್ಲ. ರಾಜ್ಯದಲ್ಲಿ ಕೊಲೆಗಳಾಗ್ತಾ ಇದೆ, ಸುಲಿಗೆಗಳಾಗ್ತಾ ಇದೆ. ಇವತ್ತು ಅಂಜಲಿಯವರ ಬೀಭತ್ಸವಾದಂಥ ಕೊಲೆ ಮತ್ತು ರೇಪು, ಇನ್ನು ಹೀಗೆಯೇ ಪಟ್ಟಿ ಮಾಡ್ತಾ ಹೋಗ್ಬೋದು. ಎಲ್ಲಿದೆ ಅದಕ್ಕೆ ನ್ಯಾಯ? ಹಾಡೆ ಹಗಲು ರೇಪ್ ಮಾಡಿ ಕೊಲೆ ಮಾಡಿದಂಥ ಪ್ರಕರಣಗಳು ಕೂಡ ಹೇಳ ಹೆಸರಿಲ್ಲದೆ ಮುಚ್ಚಿ ಹೋಗ್ತಾ ಇದೆ. ಕೇವಲ ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕಾಗಿ, ವೋಟ್ ಬ್ಯಾಂಕಿನ ರಾಜಕಾರಣ ಅನ್ನುವ ಕಾರಣಕ್ಕಾಗಿ ಅವರು ಯಾವುದೇ ಕ್ರೈಮ್ ಮಾಡಿದ್ರು ಅವರನ್ನು ರಕ್ಷಿಸುವ ಕೆಲಸ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ, ದನಿ ಎತ್ತಿದವರ ಮೇಲೆ ಸಂಪೂರ್ಣವಾಗಿ FIR ಹಾಕ್ಲಕ್ಕಾಗ್ತಾ ಇದೆ. ಇದೇ ಕೇಸಲ್ಲಿ ಅವರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಇರಾದೆ ಇಲ್ಲ. ಈಗೇನೋ ನಾಮಕಾವಸ್ಥೆ CID ತನಿಖೆಗೆ ಆಜ್ಞೆ ಮಾಡಿದ್ದೀರಿ. 18 ಗಂಟೆಯ ನಂತರ FIR ಮಾಡ್ತೀರಿ ಇದೇ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಗೌಡನ ಮೇಲೆ. ಪೊಲೀಸ್ ಇಲಾಖೆ ಅಂದ್ರೆ ಹೇಗಿರಬೇಕು? ಪೊಲೀಸ್ ಇಲಾಖೆಯನ್ನು ಹೇಗೆ ನಡೆಸ್ಕೋಬೇಕು? ಪೊಲೀಸ್ ಇಲಾಖೆ ಶಕ್ತವಾಗಿಲ್ಲದಿದ್ರೆ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತೀರಿ? ಇವತ್ತು ಪರಶುರಾಮ್ ಅವರ ಒಂದು ನಿಗೂಢವಾದಂಥ ಸಾವಿದೆಯಲ್ಲ, ಇದು ಇಡೀ ಇಲಾಖೆಯ ನಿಮ್ಮ ಹಿಂದಿನ ಅವಧಿಯಲ್ಲೂ ಈ ಅವಧಿಯಲ್ಲೂ ಆದಂತ, ಅದು ಬಂಡೆಯವರು ಇರ್ಬೋದು, ಗಣಪತಿ ಇರ್ಬೋದು, ಈ ಕಿರುಕುಳವನ್ನ ಸಹಿಸಲಾರದೆ ಶಣೆ ಎನ್ನುವ ಹೆಣ್ಮಗಳು, ಉಡುಪಿಯವಳು ರಾಜೀನಾಮೆಯನ್ನು ಕೊಟ್ಟು ಹೊರಟೋದು. ಅಂದ್ರೆ ಪೊಲೀಸ್ ಇಲಾಖೆಯ ಒಳಗಡೆ ಎಂತ ಉಸಿರು ಕಟ್ಟಿಸುವ ಬೀಭತ್ಸವಾದಂಥ ಒಂದು ವಾತಾವರಣ ಇದೆ ಅನ್ನೋದಕ್ಕೆ ಇತ್ತೀಚಿನ ಒಂದು 5-10 ವರ್ಷಗಳಲ್ಲಿ ಆದಂಥ ಆತ್ಮಹತ್ಯೆಗಳು, ರಾಜೀನಾಮೆಗಳು ಎಲ್ಲವೂ ಸಾಕ್ಷ್ಯವನ್ನು ನುಡಿತಾ ಇದೆ. ಪರಶುರಾಮ್ ಅವರ ಕುಟುಂಬ ಇವತ್ತು ಅನಾಥ ಆದದ್ದಷ್ಟೇ ಅಲ್ಲ, ಪರಶುರಾಮರ ಸಂತತಿ ಇನ್ನೂ ಅಲ್ಲಿ ಬಾಕಿ ಇದೆ. ಇನ್ನೂ ಎಷ್ಟು ಜನ ಈ ಥರದ ಉಸಿರು ಕಟ್ಟುವ ವಾತಾವರಣದಲ್ಲಿ ಸಾಯಲಿಕ್ಕಿದ್ದಾರೋ ಗೊತ್ತಿಲ್ಲ. ಯಾರ ಸಾವಿಗೂ ಕವಡೆ ಕಾಸಿನ ಬೆಲೆ ಇಲ್ಲ, ನ್ಯಾಯದ ಪ್ರಶ್ನೆ ಇಲ್ಲ, ತನಿಖೆ ಕಣ್ಣೋರಿಸುವ ತನಿಖೆ. ಇದೇ ಗಣಪತಿಯವರು ಮಡಿಕೇರಿ ಮೂಲದವರು ಆತ್ಮಹತ್ಯೆಯಲ್ಲಿ ಮಾಡ್ಕೊಳ್ಳುವಾಗ ಅವರು ಕಂಪ್ಲೀಟ್ ಬರೆದಿಟ್ಟು ಹೋದ್ರು, ವಿಡಿಯೋ ಮಾಡಿ ಹೋದ್ರು. ಆದರೂ ಕೂಡ ಜಾರ್ಜ್ ಅವರಿಗೆ ಏನೂ ಆಗಿಲ್ಲ. ಕೇವಲ ಒಂದು ಅಧಿಕಾರದಿಂದ ಸ್ವಲ್ಪ ಕಾಲ ದೂರ ಉಳಿದ್ರು, ಆಮೇಲೆ ಮತ್ತೆ ವಾಪಸ್ ಬಂದರು. ಹಾಗಾಗಿ ನಮ್ಮ ತನಿಖೆಯ ಹಣೆಬರ ಎಲ್ಲ ಈ ಜನಕ್ಕೆ ಗೊತ್ತಾಗಿದೆ. ಅದರ ಒಂದೇ ಒಂದು ದುಃಖದ ವಿಚಾರ ಏನಂತಂದ್ರೆ, ಹಣ ಕೊಟ್ಟು ಬರ್ತಾರೆ. ಯಾವುದೇ PSI SI ಯಾರೂ ಕೂಡ ಇವತ್ತು ಬಹಳ ಶುದ್ಧವಾಗಿ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಅಲ್ಲೂ ಹಣ. ಆ ನಂತರ ಅಧಿಕಾರದಕ್ಕೆ ಬಂದ ಮೇಲೆ ಯಾವ್ಯಾವ ಠಾಣೆಗೆ ಎಲ್ಲೆಲ್ಲಿ ವರ್ಗಾವಣೆ ಆಗಬೇಕೋ ಅದಕ್ಕೂ ಹಣ. ಎಲ್ಲಿಯೂ ಹಣ ಇಲ್ಲದೇನೆ ಯಾವ ಕೆಲಸವೂ ನಡೀತಾ ಇಲ್ಲ. ಭ್ರಷ್ಟಾಚಾರ ಅನ್ನೋದು ಸಾಮೂಹಿಕರಣಗೊಂಡಿದೆ. ಪ್ರತಿ ಒಂದು ವಿಷಯದಲ್ಲಿ
ಪರಶುರಾಮ ಅವರ ಇವತ್ತಿನ ಪ್ರಕರಣ ಕಾಂಗ್ರೆಸ್ ಸರ್ಕಾರದ ನೈತಿಕ ಭ್ರಷ್ಟತೆ ಮತ್ತು ಇಡೀಯದಾಗಿ ಅದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದಕ್ಕೆ ಬರೇ ಬಾಯಿ ಮಾತಿನಲ್ಲಿ ಆ ಹಿಂದೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಒಬಿಸಿ ಅಂತ ರಾಹುಲ್ ಗಾಂಧಿ ಅವರಲ್ಲಿ ಜಪ ಮಾಡ್ತಾರೆ. ಇಲ್ಲಿ ಇವರು ಅವರ ಹಣವನ್ನು ತಿಂತಾರೆ, ಅವರ ಜೀವವನ್ನು ತಿಂತಾರೆ. ಹೇಗಿದೆ ವೈರುಧ್ಯ? ಕೇಂದ್ರದಲ್ಲಿ ನಾಯಕರು ಮಾತಾಡೋದು ಒಂದು, ರಾಜ್ಯದಲ್ಲಿ ನಾಯಕರು ವ್ಯವಹಾರ ಮಾಡೋದು ಒಂದು. ಪ್ರತಿಯೊಬ್ಬ ಶಾಸಕರು ಇವತ್ತು ರಾಕ್ಷಸರಾಗಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಇವತ್ತು ದುಡ್ಡಿನಿಂದ ಬಿದ್ದಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಅವರ ಕ್ಷೇತ್ರದಲ್ಲಿ ಬರುವ ಅಧಿಕಾರಿಗಳಿಂದ ಹಪ್ತ ವಸೂಲಿ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಮೊನ್ನೆ ನಾನು ಒಂದು ಆಹಾರವನ್ನು ಅತ್ಯಂತ ಕಡಿಮೆ ದರ್ಜೆಯಲ್ಲಿ ತಯಾರಿಸಿ ಶುದ್ಧವಾದ ಆಹಾರ, ದಿ ಬೆಸ್ಟ್ ಫುಡ್ಡು, ಅದನ್ನು ಕಡಿಮೆ ರೇಟಲ್ಲಿ ಒಂದು ಕೊಡುವಂಥ ಒಂದು ದೊಡ್ಡ ಅಭಿಯಾನವನ್ನು ಮಾಡ್ತಾ ಇದ್ದಂಥ ಒಬ್ಬ ಯುವಕ ಸಮಾಜಕ್ಕೆ ಸಂಪೂರ್ಣವಾಗಿ ಅಶಕ್ತರಿಗೆ ಮತ್ತು ಗಂಡ ಇಲ್ಲದೆ ಇದ್ದಂಥ ವಿಧವೆಯರಿಗೆ ಅಥವಾ ಅನಾಥ ಮಕ್ಕಳಿಗೆ, ಶಾಲೆಗಳಿಗೆ ಅವರು ಅದೇ ಶುದ್ಧ ಆಹಾರವನ್ನು, ಬಿಸಿ ಬಿಸಿ ಆಹಾರವನ್ನು ಅಲ್ಲಿ ಹೋಗಿ ಅವರಿಗೆ ಕೊಡ್ತಾರೆ, ಸೇವೆ ಮಾಡ್ತಾರೆ. ಆದರೆ ತಮಾಷೆ ಗೊತ್ತಾ ನಿಮಗೆ? ಅವರು ಸ್ವತಂತ್ರವಾಗಿ ಈ ಸೇವೆಯನ್ನು ಮಾಡುವ ಹಾಗೆ ಇಲ್ಲ. ಆ ಕ್ಷೇತ್ರದ ಶಾಸಕರು ಇವರಿಗೆ ಇಲ್ಲದೆ ಇದ್ರೆ ಅಲ್ಲಿ ಬದುಕಲಿಕ್ಕೆ ಬಿಡುವುದಿಲ್ಲ. ಆ ಕ್ಷೇತ್ರದ ಶಾಸಕರ ಫೋಟೋ ಹಾಕಿ, ಬ್ಯಾನರ್ ಹಾಕಿ, ಇವರು ಈ ತನ್ನ ದುಡ್ಡಿನ, ತನ್ನ ಸೇವೆಯ ಈ ಕೆಲಸವನ್ನ ಮಾಡಬೇಕಾದಂತ ಪರಿಸ್ಥಿತಿ. ಅಂದ್ರೆ ಅವರವರ ಕ್ಷೇತ್ರದಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅವರ ಅನುಮತಿಯ ಇಲ್ಲದೇನೆ ಅಲ್ಲಾಡುವಾಗಿಲ್ಲ. ಇಂಥ ಒಂದು ದುಷ್ಟ ಪರಂಪರೆಯನ್ನ ಪ್ರತಿ ಕ್ಷೇತ್ರದಲ್ಲಿ ಶಾಸಕರು ತಂದಿಟ್ಕೊಂಡಿದ್ದಾರೆ. ಅದರ ಪರಿಣಾಮವೇ ಪರಶುರಾಮನಂತವರ ಸಾವು. ಅದಕ್ಕೆ ದುಃಖದ ಇನ್ನೊಂದು ವಿಚಾರ ಅಂತಂದ್ರೆ, ಇಡೀ ಈ ಕಾರ್ಯಾಂಗದ, ಈ ಶಾಸಕರು, ಈ ಸಚಿವರ ಮರ್ಜಿಗೆ ಸಂಪೂರ್ಣ ಪೊಲೀಸ್ ಇಲಾಖೆ ಈಲ್ಡ್ ಆಗಿದೆ. ಸಂಪೂರ್ಣ ಪೊಲೀಸ್ ಇಲಾಖೆ ಬೆನ್ನೆಲುಬಿಲ್ಲದಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದೆ. ಜಿ ಹುಜೂರ್ ಸಂಸ್ಕೃತಿ ಬಂದ್ಬಿಟ್ಟಿದೆ. ಗುಲಾಮಗಿರಿಯಲ್ಲಿ ಬದುಕ್ತಾ ಇದೆ ಪೊಲೀಸ್ ಇಲಾಖೆ. ಇಲ್ಲದೆ ಇದ್ರೆ ತನ್ನ ಇಲಾಖೆಯ ಒಂದು ಒಳ್ಳೆಯ 30-35 ವರ್ಷದ ಯುವಕ, ಕನಸು ಹೊತ್ತು ಬಂದವನು, ಧೀಮಂತ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ಅಂತ ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಾದ್ರೆ ಅದೇ ಇಲಾಖೆಯ ವರಿಷ್ಠರು ಆತ್ಮಹತ್ಯೆಗೆ ಸ್ಪಂದಿಸುತ್ತಾ ಇಲ್ಲ. ಇವತ್ತು ನ್ಯಾಯಕ್ಕಾಗಿ ಹೋರಾಡ್ತಾ ಇಲ್ಲ. ನಮ್ಮ ಇಲಾಖೆಯಲ್ಲಿ ಇಂಥದ್ದು ಈ ತರ ಆಗ್ತಾ ಇದೆ, ಶಾಸಕರು, ಸಚಿವರು ಇಂಟರ್ಫಿಯರೆನ್ಸ್ ಇಂದ ನಮ್ಮ ಹುಡುಗರು ಸಾಯ್ತಾ ಇದ್ದಾರೆ, ಅವರಿಗೆ ನಾವು ರಕ್ಷಣೆ ಕೊಡಬೇಕು ಅನ್ನುವಂಥ ಕೆಲಸವನ್ನ ಮೇಲಾಧಿಕಾರಿಗಳು ಮಾಡ್ತಾ ಇಲ್ಲ. ಅದು ಮಾಡಿದ್ದಿದ್ರೆ ಇವತ್ತು ಯಾದಗಿರಿಯ ಒಬ್ಬ SP ಸಂಗೀತ ಅವರು ತಕ್ಷಣಕ್ಕೆ ಸ್ಪಂದಿಸ್ತಾ ಇದ್ರು ಅಂತ. 16 ಗಂಟೆ ಕಾಯ್ತಾ ಇರಲಿಲ್ಲ ಅಂತ. ಆಮೇಲೆ ಜನರ ಒತ್ತಡ, ಪ್ರತಿಪಕ್ಷಗಳ ಒತ್ತಡ, ಪ್ರತಿಭಟನೆಗಳು, ರೋಡಲ್ಲಿ ಆ ಹೆಣ್ಮಗಳು ಆಕ್ರಂದನ, ಇವೆಲ್ಲವೂ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಒಂದು ಒತ್ತಡದ ರೂಪದಲ್ಲಿ ಬಂದಾಗ ಆವಾಗ ಒಲ್ಲದ ಮನಸ್ಸಿನಿಂದ FIR ಹಾಕ್ತೀರಿ, CID ತನಿಖೆ ಮಾಡ್ತೀರಿ. ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಎಷ್ಟು ಜನರ ಆಹುತಿ ತಗೊಳ್ತೀರಿ? ಭ್ರಷ್ಟಾಚಾರದ ಸಾಮೂಹಿಕರಣ ಮಾಡದಿದ್ರೆ ಅದು ಕಾಂಗ್ರೆಸ್ಸಿನ ಇತಿಹಾಸ. ಅದು ಇವತ್ತಿಗೆ ಮುಂದುವರಿತಾ ಇದೆ. ನೀವಿವತ್ತು ಯಾವ ರೀತಿಯಲ್ಲೂ ಅದನ್ನ ಸುಳ್ಳನ್ನ ಸತ್ಯವಾಗಲಿಕ್ಕೆ ಪ್ರಯತ್ನ ಮಾಡಬಹುದು. ಸುಳ್ಳಿನ ತಲೆಗೆ ಹೊಡೆದಾಗೆ ಸತ್ಯವನ್ನ ಹೇಳ್ತೇವೆ ಅಂತ ಪೋಸ್ ಕೊಡುವುದರಲ್ಲಿ ನೀವು ನಿಸ್ಸೀಮರು ಅನ್ನೋದು ಈ ಜನಕ್ಕೆ ಗೊತ್ತಿದೆ. ಆದರೆ ಕೇವಲ 1-1/4 ವರ್ಷದಲ್ಲಿ ಈ ರಾಜ್ಯವನ್ನ ಒಂದು ರೀತಿಯಲ್ಲಿ ಬಿಕಾರಿಯನ್ನಾಗಿಸಿದ್ರಿ, ಬರ್ಬಾದ್ ಮಾಡಿದ್ರಿ, ನೈತಿಕತೆಯನ್ನ ಕಂಪ್ಲೀಟ್ ನಾಶ ಮಾಡಿದ್ರಿ, ಸ್ವಾವಲಂಬನೆಯನ್ನು ನಾಶ ಮಾಡಿದ್ರಿ, ಡಿಪಾರ್ಟ್ಮೆಂಟ್ಗಳನ್ನ ನಿಸ್ಸಹಾಯಕಗೊಳಿಸಿದ್ರಿ, ಪ್ರತಿ ಹಂತದಲ್ಲಿ ಭ್ರಷ್ಟಾಚಾರವನ್ನು ತಂದ್ರಿ. ನಿಮ್ಮ ಹೈಕಮಾಂಡಿಗೆ ಕರ್ನಾಟಕವನ್ನ ATM ಆಗಿಸಿದ್ರಿ. ಅದರ ಮಧ್ಯೆ ಇಂಥ ಅಸಹಾಯಕ, ಅಮಾಯಕ, ಪ್ರಾಮಾಣಿಕ ಅಧಿಕಾರಿಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ. ರವಿಯ ನಿಗೂಢವಾದ ಸಾವು ಇವತ್ತಿಗೂ ನಮ್ಮನ್ನು ಕಾಡ್ತಾ ಇದೆ. ಅದು ಸರಿಯಾದ ತನಿಖೆಗೆ ಒಳಪಟ್ಟಿಲ್ಲ. ಅವ್ರ ಮೇಲೆ ಮತ್ತೆ ಏನೇನೋ ಆಪಾದನೆಗಳನ್ನೆಲ್ಲ ಹಾಕಿ ಅವರನ್ನೂ ಬಲಿಪಶು ಮಾಡಿದೆ ನಿಮ್ಮ ಮೊದಲ ಅಧಿಕಾರದ ಅವಧಿಯಲ್ಲಿ. ಇವತ್ತಂತೂ ಅರಾಜಕತೆ ತಾಂಡವಾಡ್ತಾ ಇದೆ.
ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಬೇಕಾಗಿದೆ. ಸಾಮಾಜಿಕ ನ್ಯಾಯ ಬಿಡಿ, ವೈಯಕ್ತಿಕವಾಗಿ ಒಬ್ಬ ಅಧಿಕಾರಿ ಬದುಕಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿದೆ. ಅಂಥ ಒಂದು ಯುವಕ ಎಲ್ಲವನ್ನು ಎದುರಿಸುವಂಥವನು, ಹೆಂಡತಿ 9 ತಿಂಗಳ ಬಸುರಿ ಅಂತ ನೋಡಿ ಕೂಡ ತನ್ನ ಜೀವವನ್ನು ಕಳ್ಕೊಳ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಆದರೆ ಅವನು ಎಂಥ ಸಂಕಷ್ಟದಲ್ಲಿರಬೇಕು, ಎಂಥ ಒಂದು ದುರಂತದ ಸ್ಥಿತಿಯನ್ನು ಎದುರಿಸ್ತಾ ಇರಬೇಕು, ಎಂಥ ಒಂದು ಮಾನಸಿಕ ಒತ್ತಡವನ್ನು ಅವನು ಎದುರಿಸ್ತಾ ಇರಬೇಕು. ಇಂಥ ಮಾನಸಿಕ ಒತ್ತಡದಲ್ಲಿ ಬದುಕ್ತಾ ಇರುವಂಥ ಪೊಲೀಸ್ ಆಫೀಸರ್ಗಳಿಂದ ನೀವು ಏನು ಸಮಾಜಕ್ಕೆ ನ್ಯಾಯವನ್ನು ಬಯಸ್ತೀರಿ? ಏನು ಸಮಾಜಕ್ಕೆ ನ್ಯಾಯವನ್ನು ಅವರು ಕೊಡಬಲ್ಲರು ಹೇಳಿ? ಚೆನ್ನಾರೆಡ್ಡಿ ಮತ್ತು ಅವರ ಮಗ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಬಂಧಿಸುವ ನಾಟಕ ನಡೀತಾ ಇದೆ. CID ತನಿಖೆಗೆ ಆಜ್ಞೆ ಆಗಿದೆ. ತನಿಖೆ ಯಾವ ಮಟ್ಟದಲ್ಲಿ ಆಗುತ್ತೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಮದುವೆಯಾಗಿ 2 ವರ್ಷ, ಒಬ್ಬ ಮಗ ಇದ್ದಾನೆ, 9 ತಿಂಗಳ ಬಸರಿ ಶ್ವೇತ. ಇಂಥ ಪರಿಸ್ಥಿತಿಯಲ್ಲಿ ಆ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಕೊಡಿಸುವ ಕೆಲಸ ನಡೀತಾ ಇಲ್ಲ. ಆಮೇಲೆ ಯಾದಗಿರಿ ಶಾಸಕರ ಹಣದಾಹದ ಬಗ್ಗೆ ಯಾರೂ ಸರಿಯಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ. ಇದರ ಬಗ್ಗೆ ತೀವ್ರವಾದ ತನಿಖೆ ಆಗಬೇಕು. 2 ರೀತಿಯಲ್ಲಿ ತನಿಖೆ ಆಗಬೇಕು. ಒಂದು, ಪೊಲೀಸ್ ಇಲಾಖೆಯ ಒಳಗಡೆ ಪೊಲೀಸರಿಗೆ ಇಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ? ಹಾಗಾದರೆ ಪೊಲೀಸ್ ಇಲಾಖೆಯಲ್ಲಿ ಹೈರಾರ್ಕಿಯ ಆಫೀಸರ್ಗಳು ಏನು ಮಾಡ್ತಾ ಇದ್ದಾರೆ? ಅವರ ಇಡೀ ಇಲಾಖೆಯಲ್ಲಿ ಆಗುವಂಥ ಇಂಥ ಕೆಲಸಗಳನ್ನು, ಇಂಥ ಅನಾಹುತಗಳನ್ನು, ಇಂಥ ಆತ್ಮಹತ್ಯೆಯನ್ನು ಇವರು ಹಾಗಾದರೆ ಅದನ್ನು ಇಂಟರ್ನಲ್ ಆದಂಥ ತನಿಖೆಯ ಮೂಲಕ ಏನು ಎತ್ತ ಅಂತ ನೋಡುವ ಮೂಲಕ ತಪ್ಪಿಸಲಿಕ್ಕೆ ಸಾಧ್ಯ ಇರಲಿಲ್ವೇ? ಅಥವಾ ಈ ಭ್ರಷ್ಟಾಚಾರದ ಒಟ್ಟು ರ್ಯಾಕೆಟ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡಿದ್ದಾರೇನು? ಶಾಸಕರು, ಮಂತ್ರಿಗಳು, ಆಡಳಿತ, ಭ್ರಷ್ಟಾಚಾರ ಇವೆಲ್ಲವೂ ಹಾಗಾದರೆ ಸಾಮೂಹಿಕವಾಗಿ ನಡೀತಾ ಇದೆಯೇ? ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದೆ. ಇದರ ಬಗ್ಗೆ CID ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಯಾರಿಗೂ ಉಳಿದಿಲ್ಲ. ಹಾಗಾಗಿ ಇದನ್ನು CBIಗೆ ಒಪ್ಪಿಸಿದರೆ ಪ್ರಾಯಶಃ ಇದರ ಮೂಲಭೂತವಾದಂಥ ಒಂದು ತನಿಖೆ ಸರಿಯಾದ ದಾರಿಯಲ್ಲಾಗ್ಬೋದು. ಅದರ ಜೊತೆಗೆ ಪರಶುರಾಮ್ ಅವರ ಈ ಆತ್ಮಹತ್ಯೆ ಏನಿದೆ, ಇದು ಸರಣಿಯಾಗಿ ಮುಂದುವರಿಯದೇ ಇರುವಂಥ ಪರಿಸ್ಥಿತಿಗೆ ಒಂದು ನಾಂದಿ ಹಾಡುವಂಥ ಕೆಲಸವನ್ನು ಮಾಡಬಹುದು. ಈ ಆತ್ಮಹತ್ಯಾ ಸರಣಿ ಇಲ್ಲಿಗೆ ನಿಲ್ಲಬೇಕು, ಇದು ಮುಂದುವರಿಬಾರದು. ಇಂಥ ಒಂದು ಪ್ರಾಮಾಣಿಕ ಆಫೀಸರ್ಸ್ಗಳು ಧೃತಿಗೆಟ್ಟು ಬದುಕಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಾದರೆ ಪೊಲೀಸ್ ಇಲಾಖೆಯ ಒಳಗಡೆಯೂ ಪೊಲೀಸ್ ಇಲಾಖೆಯ ಹೊರಗಡೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವರೆಲ್ಲರ ಒಂದು ಸಮ್ಮಿಶ್ರ ಒಂದು ಸ್ಥಿತಿಯಲ್ಲಿ ಇಂಥ ಒಂದು ಒತ್ತಡ ನಿರ್ಮಾಣ ಆಗ್ತಾ ಇದೆ, ಅಸಹಾಯಕತೆ ನಿರ್ಮಾಣ ಆಗ್ತಾ ಇದೆ. ಅವರು ತಮ್ಮ ಜೀವವನ್ನೇ ಕಳ್ಕೊಳ್ಳುವ ಮಟ್ಟಕ್ಕೆ ಈ ಒಂದು ಭ್ರಷ್ಟಾಚಾರದ ರ್ಯಾಕೆಟ್ ಅವರನ್ನು ತಂದು ನಿಲ್ಲಿಸಿದೆ. ಇದರ ಒಳಗಿರುವಂಥ ಎಲ್ಲ ಭ್ರಷ್ಟರನ್ನು, ಕದಿಮರನ್ನು ಹೆಡೆಮುರಿ ಕಟ್ಟಿ ಹೊರಗೆ ತಂದು ಅವರಿಗೆ ಶಿಕ್ಷೆ ಆಗದೇ ಇದ್ದರೆ ಈ ವ್ಯವಸ್ಥೆ ಬದಲಾಗೋದಿಲ್ಲ. ಪರಶುರಾಮರಂಥವರು ಆಗಾಗ ಮತ್ತೆ ಮತ್ತೆ ಆತ್ಮಹತ್ಯೆಯ ದಾರಿಯನ್ನು ಹಿಡಿತಾರೆ. ಇದು ಮಾತ್ರ ಶತಸಿದ್ಧ. ನಮಸ್ತೆ.